ಹಾಯ್. ಆ್ಯಕ್ಚುಲಿ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಇದಕ್ಕೆ ಡೈರೆಕ್ಟಾಗಿ ಪಾತ್ರೆಗೆ ಕ್ಯಾರೆಟ್ ತುರಿದಿರೋದು ಸ್ವಲ್ಪ ಹಾಲು ಸಾರಿ ವಾಟರ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದನ್ನು 80%ವರೆಗೂ ಬೇಯಿಸ್ಕೊಳ್ಳಿ, ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು. ಇದಾದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಆಮೇಲೆ ಕೆನೆ ಹಾಕ್ಕೊತಾ ಇದ್ದೀನಿ. ಕೋವಾ ಇಲ್ಲ ಮನೇಲಿ, ಸೊ ಅದಕ್ಕೆ ಹಾಲಲ್ಲಿ ಇದ್ದಿದ್ದು ಕೆನೆನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಮಾಡಿ ತುಂಬ ದಿನ ಆಯಿತು, ಸೊ ಇವತ್ತು ಪೋಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಮಾಡಾದ್ಮೇಲೆ ಆ್ಯಕ್ಚುಲಿ ಇದು ನಾರ್ಮಲ್ ಶುಗರಲ್ಲಿ ಮಾಡಿರೋದು. ಇದಾದಮೇಲೆ ನಾನು ತಿರ್ಗಾ ಬ್ರೌನ್ ಶುಗರಲ್ಲೂ ಮಾಡಿದ್ದೆ. ಸೊ ಕಂಪ್ಯಾರಿಟಿವ್ಲಿ ಈ ನಾರ್ಮಲ್ ಶುಗರ್ಗಿಂತ ಬ್ರೌನ್ ಶುಗರಲ್ಲಿ ನಿಮಗೆ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ದ್ಯಾಟ್ಸ್ ವಾಟ್ ಐ ಫೀಲ್. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಬ್ರೌನ್ ಶುಗರ್ಗೆ, ಐ ಮೀನ್ ವೈಟ್ ಶುಗರಿಗೆ ಕಂಪೇರ್ ಮಾಡಿದ್ರೆ ಬ್ರೌನ್ ಶುಗರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಇಟ್ ಈಸ್ ನೈಸ್. ಆ್ಯಕ್ಚುಲಿ ಇದನ್ನು ನಾನು ಇಬ್ರಿಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬಂದು, ಅಂದರೆ ಲಿಮಿಟೆಡ್. ನಾನು ಇದಕ್ಕೆ ಏನು ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಏನೂ ಹಾಕಿಲ್ಲ. ಸಿಂಪಲಾಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಅಂದ್ಬಿಟ್ಟು ಮಾಡಿದ್ದಿದ್ದು. ಸೊ ಇವಾಗ ಶುಗರ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಅಳತೆ ಎಲ್ಲ ಏನೂ ಕೇಳೋಕ್ಕೆ ಹೋಗಬೇಡಿ, ನನಗೆ ಗೊತ್ತಿಲ್ಲ ನಾನು ಎಷ್ಟು ಹಾಕಿದ್ದೀನಿ ಅಂತ. ಅವಾಗವಾಗ ಟೇಸ್ಟ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಪ್ರಿಫರೆನ್ಸ್ ಮೇಲೆ ಹಾಕ್ಕೊಂಡು ಹೋಗಿದ್ದು. ಓಕೆ. ಸೊ ನೀವೇನಾದ್ರು ನಂದೇನಾದ್ರು ತಪ್ಪಾಗಿದ್ದರೆ ಮಾಡೋ ವಿಧಾನದಲ್ಲಿ, ಸೊ ಇಫ್ ಎನಿಥಿಂಗ್ ಇಸ್ ದೇರ್ ಪ್ಲೀಸ್ ಡೂ ಸಜೆಸ್ಟ್ ಮೀ. ಇಟ್ ಈಸ್ ನೈಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು. ಕುಕ್ ಮಾಡಿದ್ಮೇಲೆ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುಕ್ ಮಾಡಿಕೊಂಡೆ. ಸೈಡ್ ಸ್ಕ್ರೇಪಿಂಗ್ ಅಂತೂ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. Look at that. New artificial color. Oh, it smells amazing. Actually ಈ ಸ್ಟೇಜಲ್ಲಿ ನೀವು ಸ್ಟಾಪ್ ಮಾಡ್ಬೋದು, ಬಟ್ now I'm gonna add ghee. This is homemade ghee. Mix. 1 more tablespoon. Oops. See, homemade. ಹಾಕಿರೋದು 2 tablespoon ಘೀ ಸೆಪ್ರೇಟ್ ಆಗಬೇಕು ಅಂತ ಹೇಳ್ತಾರೆ. ಹೋಪ್ ಇಟ್ ವರ್ಕ್ಸ್ ಔಟ್. ಐ ಥಿಂಕ್ ಇಟ್ಸ್ ಡನ್. ಸೂಪರ್ ಆಗಿದೆ ಟೇಸ್ಟ್. ಬೈ ದ ವೇ, ಇಟ್ಸ್ ಡೆಲಿಷಿಯಸ್.